ತಾವು ಕೂಡ ಸಾಹಿತ್ಯ ಜಗತ್ತಲ್ಲಿ ಇದ್ದೀರಿ. ಆ, ಅನೇಕ ಸಂದರ್ಭಗಳಲ್ಲೂ ಕೂಡ HSP ಅವರನ್ನ ಭೇಟಿ ಮಾಡುವಂತ ಅವಕಾಶ ತಮಗೆ ಸಿಕ್ಕಿರುತ್ತೆ. ಅವರ ಒಡನಾಟ ಹೇಗಿತ್ತು ಸರ್? ನೆನಪುಗಳನ್ನ ಮಾಡ್ಕೊಳ್ಳೋದಾದ್ರೆ. HSV ಅವರ ನೆನಪುಗಳು ಹಸಿರಾಗಿವೆ, ಯಾವತ್ತೂ ಕೂಡ ಅವು ಬಾಡೋದಿಲ್ಲ. ಯಾಕೆಂದರೆ ಅವರು ದೊಡ್ಡತನವನ್ನು ನನ್ನ ಜೊತೆಗೆ ಸದಾ ಕಾದುಕೊಂಡು ಉಳಿಸಿಕೊಂಡು ಬಂದಂಥವರು. 1987ರಲ್ಲಿ ನಾನು ಸಂಚಾಲಕನಾಗಿದ್ದಂತಹ ಸಾಹಿತಿಗಳ ಕಲಾವಿದರ ಬಳಗದ ವತಿಯಿಂದ ಒಂದು ಸಣ್ಣ 32 ಪುಟಗಳ ಪುಸ್ತಕವನ್ನು ಪ್ರಕಟಿಸ್ತಾ ಇದ್ವಿ. ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಚಿದಾನಂದ ಮೂರ್ತಿಯವರು ಬರೆದಿದ್ದು. ಅದು ಮುದ್ರಣಾಲಯದಲ್ಲಿ ಅಚ್ಚಾಗ್ತಿದ್ದಾಗ ಅದರ ಹಸ್ತಪ್ರತಿಯನ್ನೇ ಇಡಿಯಾಗಿ ತಗೊಂಡು ಹೋಗಿ ಓದಿ ಆ ಕೃತಿ ಪ್ರಕಟವಾಗುವ ಮುಂಚೆನೇ HSV ಅವರು ಮೈಸೂರಿನ ಗ್ರಂಥಲೋಕ ಪತ್ರಿಕೆಯಲ್ಲಿ ಅದರ ಬಗ್ಗೆ ಒಂದು ಆಪ್ತವಾದ ಪರಿಚಯವನ್ನು, ಜನರನ್ನು ಸೆಳೆಯುವಂತಹ ಪರಿಚಯವನ್ನು ಅವರು ಬರೀತಾರೆ. ಹೇಳ್ತಾರೆ, ಚಿದಾನಂದ ಮೂರ್ತಿಯವರು ಅವರು ನನ್ನ ವಿದ್ಯಾಗುರುಗಳು ಅಂತ ಹೇಳ್ತಾರೆ. ಆಮೇಲೆ ಆ ಕೃತಿ ಜನಪ್ರಿಯ ಆಯಿತು. ಅದರ 3ನೇ ಆವೃತ್ತಿಗೆ ಅಂದರೆ 3/10/1988 ಬೆಂಗಳೂರಿನ ಸೆನೆಟ್ ಹಾಲಲ್ಲಿ ಅದು ಬಿಡುಗಡೆ ಆಯಿತು. ಆ ಕಾರ್ಯಕ್ರಮಕ್ಕೆ HS ವೆಂಕಟೇಶ್ ಮೂರ್ತಿಯವರನ್ನು ನಾನು ಆಹ್ವಾನಿಸಿದೆ. ತುಂಬ ಪ್ರೀತಿಯಿಂದ ಅವರು ಬಂದರು. ಅವರ ಗುರುಗಳ ಕಾರ್ಯಕ್ರಮ ಆದ್ದರಿಂದ ಸಾಮಾನ್ಯವಾದ BTS ಬಸ್ಸಲ್ಲಿ ಅವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ತುಂಬ ಅದ್ಭುತವಾಗಿ ನೆನಪಿನಲ್ಲಿ ಉಳಿಯುವ ಹಾಗೆ ಅವರು ಅವತ್ತು ಮಾತನಾಡಿದ್ರು. HSV ಅವ್ರ ಜೊತೆ ನನ್ನದು ಆಪ್ತವಾದ ಒಡನಾಟ. ಹಾಗಂತ ಹೇಳಿ ಪ್ರತಿದಿನವೂ ಅಥವಾ ನಿಯತವಾಗಿ ಅವರ ಜೊತೆ ಏನು ನಾನು ಇದ್ದವನಲ್ಲ. ಆದರೆ ಸಾಹಿತ್ಯಿಕ ಸಮಾರಂಭಗಳಲ್ಲಿ ಸಿಕ್ಕಿದಾಗ ಮಾತನಾಡ್ತಾ ಇದ್ವಿ. ಅವರ ಭಾಷಣ ಇದೆ ಅಂತಂದರೆ ನಾನು ಮುಂದಿನ ಸಾಲಿನಲ್ಲಿ ಕೂತು, ಹಿಂದಿನ ಸಾಲಿನ ಹುಡುಗರು ನಾವು ನಾವೆಂದೆಂದು ಹಿಂದೇನೆ ಅಂತ ನರಸಿಂಹಸ್ವಾಮಿ ಕವನದ ಹಾಗೆ ಅಲ್ಲ, ಮುಂದೆ ಕೂತು ಅವ್ರು ಹೇಳಿದ್ದನ್ನು ಬರ್ಕೊಳ್ತಾ ಇದ್ದೆ. ಮಹಾಕಾವ್ಯದ ಬಗ್ಗೆ ಅವ್ರು ಹೇಳಿರೋದು, ಕಾವ್ಯವೆಂದರೇನು ಅಂತ ಹೇಳಿರೋದು, ಇವೆಲ್ಲವೂ ಕೂಡ ನನ್ನನ್ನು ಬೌದ್ಧಿಕವಾಗಿ ಬೆಳೆಸಿವೆ. ನಾನು ಒಬ್ಬ ಕವಿಯಾಗದೇ ಇದ್ದರೂ ಕೂಡ ಕಾವ್ಯದ ತೀವ್ರತೆಯನ್ನು ಮತ್ತು ಅದರ ಒಳನೋಟಗಳನ್ನು ಅರಿಯೋದಕ್ಕೆ ಅವರ ಮಾತುಗಳು ಕಾರಣವಾಗಿವೆ. ಅವರ ಜೊತೆಗಿನ ಒಡನಾಟ ಅಂತಂದರೆ 1987ರಲ್ಲಿ ಸಾಹಿತಿಗಳ ಕಲಾವಿದರ ಬಳಗದ ವತಿಯಿಂದ ಡಾಕ್ಟರ್ M ಚಿದಾನಂದ ಮೂರ್ತಿಯವರ ಕನ್ನಡ ಸಂಸ್ಕೃತಿ ಎಂಬ ಒಂದು ಪುಸ್ತಿಕೆಯನ್ನು ಪ್ರಕಟಿಸಿದ್ವಿ. ಅಂದರೆ 32 ಪುಟಗಳ ಪುಸ್ತಕ. ಕನ್ನಡ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುವಂತಹ, ಕನ್ನಡ ಸಂಸ್ಕೃತಿಯ ಹೆಗ್ಗುರುತುಗಳನ್ನು ದಾಖಲಿಸುವಂತಹ, ಜನರಲ್ಲಿ ಕನ್ನಡದ ಅಭಿಮಾನವನ್ನು ಅದು ಬೆಳೆಸುವಂತಹ, ಧಮನಿಯಲ್ಲೂ ಕೂಡ ಅಭಿಮಾನದ ಹೊಳೆಯನ್ನು ಪ್ರವಹಿಸುವಂತಹ ಕೃತಿ ಅದು. ಅದು ಅಚ್ಚಿನಲ್ಲಿ ಇದ್ದಾಗಲೇ ಅಚ್ಚುಕೂಟದಲ್ಲಿ ಅವರು ಅದನ್ನು ನೋಡಿ, ಯಾರೋ ವೆಂಕಟೇಶ್ ಮೂರ್ತಿ ಆ ಕೃತಿಯ ಬಗ್ಗೆ ಮೈಸೂರಿನ ಗ್ರಂಥಲೋಕ ಪತ್ರಿಕೆಯಲ್ಲಿ ಒಂದು ವಿಸ್ತೃತವಾದ ಲೇಖನವನ್ನು ಬರೀತಾರೆ. ಬಹಳ ಚೆನ್ನಾಗಿದೆ ಆ ಕೃತಿ, ನಮ್ಮ ವಿದ್ಯಾಗುರುಗಳು ಬರೆದಿರೋದು ಅಂತ. ಮೊದಲೇ ಎಲ್ಲರಿಗೂ ಕೂಡ ಒಂದು ಕುತೂಹಲ ಮೂಡುತ್ತೆ, ಅಷ್ಟು ಚೆನ್ನಾಗಿದೆಯಾ ಇಷ್ಟು ಪುಟ್ಟ ಕೃತಿ ಅಂತ. ಅದು ಜನಪ್ರಿಯ ಆಯಿತು. 52,000 ಪ್ರತಿಗಳು ಮುಂದೆ ಬಂದವು. ಆಮೇಲೆ 7 ಭಾಷೆಗಳಲ್ಲಿ ಅದನ್ನು ನಾನೇ ಅನುವಾದ ಮಾಡಿಸ್ದೆ. ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಮರಾಠಿ ಮತ್ತು ಉರ್ದುನಲ್ಲಿ. ಕನ್ನಡದಲ್ಲಿ 10 ಆವೃತ್ತಿಗಳು ಬಂದವು, 52,000 ಪ್ರತಿಗಳು ಮಾರಾಟ ಆದವು. ಅದರ 3ನೇ ಆವೃತ್ತಿಗೆ HS ವೆಂಕಟೇಶ್ ಮೂರ್ತಿಯವರನ್ನು ಆ ಕಾರ್ಯಕ್ರಮಕ್ಕೆ ಕರೆದಿದ್ದೆ. ಆ ಕಾರ್ಯಕ್ರಮ ನಡೆದದ್ದು 3/10/1988 ಬೆಂಗಳೂರಿನ ಸೆನೆಟ್ ಹಾಲಿನಲ್ಲಿ. ಅವರು ಬಂದರು, ತುಂಬ ಸಾಧಾರಣವಾಗಿ ಬಂದರು. ನನಗೆ ಆವಾಹನ ಬೇಕು ಇದು ಅಂತೇನು ಹೇಳಲಿಲ್ಲ. ಒಂದು ಸಾಧಾರಣ BTS ಬಸ್ನಲ್ಲಿ ಅವರು ಬಂದು ಅದರಲ್ಲಿ ಪಾಲ್ಗೊಂಡರು. ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಅಂತ ಬೆನ್ನು ತಟ್ಟಿ ಪ್ರೋತ್ಸಾಹದ ಮಾತುಗಳನ್ನು ಆಡಿ ಅವರು ಹೋದರು. ಎರಡನೇದು, ಚನ್ನಪಟ್ಟಣದಲ್ಲಿ 1993ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ, ಅಂದರೆ ಗುರು ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದಾಗ, ಒಂದು ಮಕ್ಕಳ ಸಾಹಿತ್ಯ ಸಮಾವೇಶವನ್ನು 2 ದಿನಗಳ ಕಾಲ ಅವರು ಅಲ್ಲಿ ನಡೆಸ್ತಾರೆ. ಆ 2 ದಿನಗಳ ಕಾಲ ನಡೆಸಿದಾಗ ಒಂದು ಗೋಷ್ಠಿಯಲ್ಲಿ ನನ್ನ ಉಪನ್ಯಾಸ ಇರುತ್ತೆ.
ಆ ಕಾರ್ಯಕ್ರಮದ ಅಧ್ಯಕ್ಷರು ಎಚ್ ಎಸ್ ವೆಂಕಟೇಶ್ ಮೂರ್ತಿ. ನನ್ನ ಜೊತೆಗೆ ಇನ್ನೊಬ್ಬ ಭಾಷಣಕಾರರಿದ್ದರು, ಖ್ಯಾತ ವೈದ್ಯ ಲೇಖಕರವರು. ಇಬ್ಬರದು ಭಾಷಣ ಆಯಿತು. ಕೊನೆಯಲ್ಲಿ ಅಧ್ಯಕ್ಷ ಭಾಷಣ. ಎಷ್ಟು ನೇರವಾಗಿ ಮಾತನಾಡಿದ್ರು ಯಶಸ್ವಿ ಅಂದರೆ, ಇಲ್ಲಿ ಎರಡು ಮಾದರಿಗಳಿವೆ. ಒಂದು ಮಾದರಿ ಇಂತಹ ವಿದ್ವತ್ ಸಮಾವೇಶಗಳಲ್ಲಿ, ಗೋಷ್ಠಿಗಳಲ್ಲಿ ಹೇಗೆ ಸಿದ್ಧತೆ ಮಾಡಿಕೊಂಡು ಮಾತುಗಳನ್ನು ಆಡಬೇಕು ಅನ್ನೋದು ಒಂದಾದರೆ, ಇನ್ನೊಂದು ನಾಮಬಲದಿಂದಲೇ ಎಲ್ಲವೂ ಓಡತ್ತೆ ಅಂಥೇಳಿ ಇಲ್ಲಿ ಬಂದು ಬೀಸು ಹೇಳಿಕೆಗಳನ್ನು ನೀಡುವಂತಹ ಇನ್ನೊಂದು ಭಾಷಣ ಅಂದ್ಬಿಟ್ರು. ರಾಜ್ಕುಮಾರ್ ಅವರ ಭಾಷಣ, ಕೆ ರಾಜ್ಕುಮಾರ್ ಅವರ ಭಾಷಣ ಅತ್ಯದ್ಭುತವಾಗಿತ್ತು. ಆದರೆ ಆ ವೈದ್ಯ ಲೇಖಕರ ಹೆಸರು ಹೇಳಿದ್ರು. ಹೇಳಿ, ಇಲ್ಲ, ನೀವು ಸಿದ್ಧತೆ ಮಾಡ್ಕೊಂಡು ಹೋಗಬೇಕು, ನೀವು ಸೆಲೆಬ್ರಿಟಿ ಆಗಿರಬಹುದು, ಜನಪ್ರಿಯ ಲೇಖಕರಾಗಿರಬಹುದು, ಆದರೆ ಇಲ್ಲಿ ಬಂದವ್ರಿಗೆ ನೀವು ಇಲ್ಲೇನು ಕೊಡ್ತೀರಿ ಅನ್ನೋದೇ ಮುಖ್ಯ ಆಗೋದು ಅಂತ ನೇರವಾಗಿ ಹೇಳಿದರು. ನಾನು ಹೌಹಾರ್ಬಿಟ್ಟೆ. ಆ ಹಿಂದಿನ ದಿನ ಅಲ್ಲಿಗೆ ಹೋದಾಗ ಚನ್ನಪಟ್ಟಣಕ್ಕೆ ನನಗೆ 102 ಡಿಗ್ರಿ ಜ್ವರ ಇತ್ತು. ಆ ತಾಪದಲ್ಲಿ ಅಲ್ಲಿ ಇರಲಿಕ್ಕಾಗಲಿಲ್ಲ. ನಾನು ಪೂರ್ತಿ ವಿಶ್ರಾಂತಿ ತಗೊಂಡೆ. ಮಾರನೇ ದಿನ ಬೆಂಗಳೂರಿಗೆ ಹೊರಟು ಬಂದುಬಿಡಬೇಕು ಅಂದರೆ ನಾನು ಉಳ್ಕೊಂಡಿದ್ದ ಪ್ರವಾಸಿ ಮಂದಿರದ ಮೆಟ್ಟಿ ಹೇಗಾದರೂ ಇಲ್ಲಿ ಹೋಗಿ ಮಾತಾಡಿ ಬನ್ನಿ ಸಾರ್ ಅಂತ ಆತ ಧೈರ್ಯ ತುಂಬಿದ. ಹೋಗಿದ್ದೆ. ಹೋದರೆ ಈ ರೀತಿಯ ಮೆಚ್ಚುಗೆ, ಪ್ರಶಂಸೆ ಅವರಿಂದ ವ್ಯಕ್ತವಾಯಿತು. ಅಂದರೆ ಯಶಸ್ವಿ ನೇರವಂತಿಕೆಗೆ ಹೆಸರಾದಂಥವ್ರು. ಅವರಲ್ಲಿ ಪ್ರಜ್ಞಾವಂತಿಕೆ ಹೇಗಿತ್ತೋ ಹೇಳಬೇಕಾಗಿರೋದನ್ನು ಮುಚ್ಚಿಡ್ತಾ ಇರಲಿಲ್ಲ. ಅದು ಪ್ರತಿಭೆ ಇರೋರು ಹೀಗೆ ಅದನ್ನು ಬಿಟ್ಟು ಗಂಭೀರವಾಗಿ ತಗೊಳ್ಳದೇ ಇದ್ದರೆ ಅವ್ರಿಗೆ ಬಹಳ ಬೇಜಾರಾಗ್ತಾಯಿತ್ತು. ಇಲ್ಲಿ ಒಂದು 100 ಜನ ಇದ್ದೀರಿ ಅಂದರೆ ಗೋಷ್ಠಿಯಲ್ಲಿ 100 ಜನರ ಸಮಯವನ್ನು ಕೂಡ ಒಬ್ಬ ಭಾಷಣಕಾರ ಹಾಳು ಮಾಡ್ತಾನೆ ಸರಿಯಾಗಿ ಮಾತಾಡದೇ ಇದ್ದರೆ. ಅಷ್ಟು ಒಂದು ಅರ್ಧ ಗಂಟೆ ಮಾತಾಡ್ತಾನೆ ಅಂದರೆ 50 ಗಂಟೆ ಹೋಯಿತು ಅಂತ ಅವರ ಲೆಕ್ಕಾಚಾರ ಆಗಿತ್ತು. ಇನ್ನೊಂದು ಸಲ ಅವರ ಚನ್ನಗಿರಿ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ, ಅದನ್ನು ಏರ್ಪಡಿಸಿದವರು ಸಿರಿಗೆರೆ ಮಠದವರು. ಆ ಸಿರಿಗೆರೆ ಮಠದವರು ಒಂದು ಸಮಾವೇಶ ಮಾಡ್ತಾರೆ ಪ್ರತಿ ವರ್ಷವೂ, ತರಳಬಾಳು ಹುಣ್ಣಿಮೆ ಅಂತ. 9 ದಿನಗಳ ಕಾರ್ಯಕ್ರಮ. ಪ್ರತಿದಿನವೂ ಕನಿಷ್ಠ 25,000 ಅದರಲ್ಲಿ ನಡೀತಾರೆ. ಒಂದು ದಿನ ನನ್ನನ್ನು ಗುರುಗಳು ಕರೆದಿದ್ದರು, ನೀವು ಬರಬೇಕು ಅಂತ. ನಾನು ಹೋದ ದಿನ ಸುಮತೀಂದ್ರ ನಾಡಿಗ, ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಜಗದೀಶ್ ಶೆಟ್ಟರ್, ಅಶೋಕ್, ಆಗ ಸಚಿವರಾಗಿದ್ದ ಪರಮೇಶ್ ನಾಯಕ್, ಹೀಗೆ ಅನೇಕ ಘಟಾನುಘಟಿಗಳು ಬಂದಿರ್ತಾರೆ. ಆಗ ಇವರು ಕೂಡ ಮಾತನಾಡ್ತಾರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬಗ್ಗೆ. ಆ ತಾಲೂಕಿನವರಾದ್ದರಿಂದ ಗುರುಗಳು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಅಲ್ಲಿ ಮೊದಲ ಬ್ಯಾಟ್ಸ್ಮನ್ ಅಂದರೆ ಮೊದಲ ಭಾಷಣಕಾರ ನಾನು. ನನಗೆ 25 ನಿಮಿಷ ಸಮಯ ಕೊಟ್ಟಿದ್ದರು. ಅದನ್ನು ಸಾರ್ಥಕಗೊಳಿಸ್ಕೊಂಡೆ. ಕೊನೆಯಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ನನ್ನ ಹತ್ತಿರ ಬಂದು ಬೆಂತಟ್ಟಿ, ಹಿಂದೆ ನಿಮ್ಮ ಭಾಷಣ ಕೇಳಿದ್ದೆ, ಅಷ್ಟೇ ಶ್ರದ್ಧೆಯನ್ನು, ಅಷ್ಟೇ ಗಾಂಭೀರ್ಯವನ್ನು ನೀವು ಉಳಿಸ್ಕೊಂಡಿದ್ದೀರಿ, ಆ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡೇ ನೀವು ಬರ್ತೀರಿ ಅಂತ ಹೇಳಿದ್ರು. ಅಂದರೆ 2015ರಲ್ಲಿ 1993 ನನ್ನ ಭಾಷಣ ಗಮನದಲ್ಲಿ ಇಟ್ಕೊಂಡಿದ್ರು. ಅಂದರೆ 93, 2003, 13 22 ವರ್ಷಗಳ ನಂತರದ ಮಾತು ಕೂಡ ಅವರು ನೆನಪಿಟ್ಕೊಂಡು ಅದಕ್ಕೆ ಅವರು ಹೋಲಿಸ್ತಾರೆ. ಹಾಗಾಗಿ 60 ವರ್ಷಗಳ, ಅದರ ಮುಂದಿನ ವರ್ಷ ನನಗೆ 60 ವರ್ಷ ತುಂಬಿದಾಗ 2018ರಲ್ಲಿ ಯಾರು ನಿಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕು, ಯಾರನ್ನು ಕರೆಸೋಣ ಅಂತ ಕೇಳಿದಾಗ ನಮ್ಮ ಅಭಿನಂದನಾ ಸಮಿತಿಯವರು ವೆಂಕಟೇಶ್ ಮೂರ್ತಿಯವರನ್ನು ಕರೆಸಿ ಅಂತ ಹೇಳಿದೆ. ವೆಂಕಟೇಶ್ ಮೂರ್ತಿಯವರು ಅವತ್ತು ತುರ್ತು ಕೆಲಸ ನಿಜವಾಗ್ಲೂ ಇತ್ತು. ಔಪಚಾರಿಕವಾಗಿ ನನಗೆ ತುಂಬ ಕೆಲಸ ಇದೆ ಬರೋಕ್ಕಾಗಲ್ಲ ಆ ಥರದಲ್ಲ. ಅವರು ಕೆಲಸ ಇದ್ರೂ ಬಂದು ನನ್ನನ್ನು ಮೆಚ್ಚಿ ನನ್ನ ಕನ್ನಡ ಪರತೆಯನ್ನು, ಕನ್ನಡ ನುಡಿ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಅವರು ತೆರಳ್ತಾರೆ. ಇಡೀ ಕಾರ್ಯಕ್ರಮ ಇರಲಿಲ್ಲ, ಅವರೆಲ್ಲ ಹೋಗಬೇಕಾಗಿತ್ತು. ಆದರೆ ಅದನ್ನು ಮುಗಿಸ್ಕೊಂಡು ಅವರು ಹೋದರು. ಯಶಸ್ವಿ ಅವರು ಮತ್ತೆ ನನಗೆ ಭೇಟಿಯಾಗಿದ್ದು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮನೆಯಲ್ಲಿ. ಅವತ್ತು ಹಂಪ ನಾಗರಾಜಯ್ಯ ಅವರ ಚಾರು ವಸಂತ ಕೃತಿಯ ಇಂಗ್ಲಿಷ್ ಆವೃತ್ತಿ ಬಿಡುಗಡೆ. ಅದು ಅತಿ ಹೆಚ್ಚು ಭಾಷೆಗಳಿಗೆ ಕನ್ನಡದಿಂದ ಅನುವಾದ ಆಗಿರುವಂತಹ ಕೃತಿ. ಇದುವರೆಗೆ 18 ಭಾಷೆಗಳಲ್ಲಿ ಅದು ಅನುವಾದ ಆಗಿದೆ. ಆವತ್ತು ಇಂಗ್ಲಿಷ್ ಭಾಷೆಗೆ ಅನುವಾದ ಆಗ್ತಿತ್ತು. ಅವರು ಅವತ್ತು ಕರೆದ್ರು, ಬುದ್ಧ ಚರಣ ನೋಡಿದ್ದೀರಾ ಅಂದರು. ನೋಡಿದ್ದೀನಿ ಅಂಥೇಳಿ ನನ್ನ ಅಭಿಪ್ರಾಯವನ್ನು ಕೊಟ್ಟೆ. ಅವರು ಆವತ್ತು ಕೂಡ ತುಂಬ ಖುಷಿಯಾದರು.
ತುಂಬ ನೆನಪುಗಳು ಬರುತ್ತೆ. ಇನ್ನೊಂದು ನೆನಪು, 1.5 ವರ್ಷದ ಹಿಂದೆ 22 ಅಕ್ಟೋಬರ್ 2023ರಂದು ಯಶಸ್ವಿ ಅವರು ಸುಮತಿ ಕೃಷ್ಣಮೂರ್ತಿಯವರ ಚೊಚ್ಚಲ ಕವನ ಸಂಕಲನ ಹೆಣ್ಣಾಲದ ಮರ ಅದನ್ನು ಬಿಡುಗಡೆ ಮಾಡಿದ್ರು ಸುಚಿತ್ರಾ ಫಿಲ್ಮ್ ಸೊಸೈಟಿಯಲ್ಲಿ. ಆ ಕೃತಿಯನ್ನು ಪರಿಚಯಿಸಿದ್ದು ನಾನು. ಯಶಸ್ವಿ ಅವರು ಬಿಡುಗಡೆ ಮಾಡಿ ಕೂರ್ತಾರೆ, ಕೃತಿ ಪರಿಚಯ, ಮುಖ್ಯ ಅತಿಥಿಗಳು ಮಾತಾದಮೇಲೆ ಕಡೆಯಲ್ಲಿ ಅವರು ಮಾತನಾಡ್ತಾರೆ. ಮಾತನಾಡುವಾಗ ನನ್ನ ಹೆಸರನ್ನು 3-4 ಸಲ ಅವರು ಉಲ್ಲೇಖಿಸ್ತಾರೆ. ಈ ವಿಚಾರ ಅವ್ರು ಸರಿಯಾಗಿ ಹೇಳಿದ್ರು, ಇದು ಸರಿಯಾಗಿ ಹೇಳಿದ್ರು, ಹೀಗಿರಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಮನದಟ್ಟು ಮಾಡಿಸ್ತಾರೆ. ಅಂದರೆ ಅವರು ಮೆಚ್ಚಿದರೆ ಅಲ್ಲಿ ಮುಚ್ಚಿಟ್ಕೊಳ್ತಾ ಇರಲಿಲ್ಲ, ವೇದಿಕೆಯ ಹಿಂದೆ ಹೇಳ್ತಾ ಇರಲಿಲ್ಲ. ಅವರು ನೇರವಾಗಿ ವೇದಿಕೆಯ ಮೇಲೇ ತಮ್ಮ ಮೆಚ್ಚುಗೆಯನ್ನಾಗಲಿ ಟೀಕೆಯನ್ನಾಗಲಿ ಅವರು ವ್ಯಕ್ತಪಡಿಸುವಂತಹ ದಾರ್ಷ್ಟ್ಯ ಅವರಿಗೆ ಇತ್ತು. ಅಂತಹ ಎಚ್.ಎಸ್. ವೆಂಕಟೇಶ್ ಮೂರ್ತಿ ನಮ್ಮಿಂದ ದೂರಾಗಿದ್ದಾರೆ. ಆದರೆ ಅವರ 100 ಕೃತಿಗಳಿವೆ. ಮತ್ತೆ ಅವುಗಳನ್ನು ಮನನ ಮಾಡೋಣ, ಅವುಗಳನ್ನು ನಾವು ಅಧ್ಯಯನ ಮಾಡೋಣ, ಹಾಡೋಣ, ಹಾಡಿದವರ ಮಾತುಗಳನ್ನು ಗಾನವನ್ನು ಆಲಿಸೋಣ. ಯಶಸ್ವಿ ಅನ್ನೋದು ಒಂದು ಪ್ರಖರವಾದ ಬೆಳಕು, ಈ ನಾಡನ್ನು ಬೆಳಗಿದೆ. ಈ ನಾಡು ಅವರಿಗೆ ಈ ಸಾರಸ್ವತ ಲೋಕ, ಈ ವ್ಯವಸ್ಥೆ, ಈ ಪ್ರಭುತ್ವ ಅವರಿಗೆ ಕೊಡಬೇಕಾದದನ್ನು ಕೊಡದೇ ಇದ್ದರೂ ಅವರು ಗೊಣಗಲಿಲ್ಲ, ಹತಾಶ ಆಗಲಿಲ್ಲ. ನಮಗೆ ಈ ಪ್ರಶಸ್ತಿ ಬರಲ್ಲ ಅಂತ ಅವರು ಡಂಗುರ ಸಾರಲಿಲ್ಲ. ಬರ್ಕೊಂಡು ಹೋದಂತಹ ಒಬ್ಬ ಸಾತ್ವಿಕ ಪುರುಷ. ಅವರಿಗೆ ನಾವು ಎಲ್ಲರೂ ಕೂಡ ಋಣಿಯಾಗಿದ್ದೇವೆ, ಆಭಾರಿಯಾಗಿದ್ದೇವೆ. ಅಂತಹವರು ನಮ್ಮ ನಡುವೆ ಇದ್ದರು. ಅವರು ನಮ್ಮ ಸಮಕಾಲೀನರು, ಸಮವಯಸ್ಕರಲ್ಲ, ಆದರೆ ಸಮಕಾಲೀನರಾಗಿದ್ದರು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಡ್ಬಹುದು. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ನಮ್ಮನ್ನು ಅಗಲಿದಾಗ ಅವರು 81ರ ಪ್ರಾಯದಲ್ಲಿದ್ದರು. ವಯೋಸಹಜ ಕಾರಣಗಳಿಗಾಗಿ ಅವರು ನಮ್ಮನ್ನು ಅಗಲಿದ್ರು. 2 ವರ್ಷಗಳ ಕಾಲ ಅವರು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆದರೆ ಅವರು ಇದ್ದಾಗ ನಮಗೆ ಕೊಟ್ಟಿದ್ದನ್ನು ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಳೋಣ, ಸ್ಮರಿಸೋಣ. ಅವರಿಗೆ ಒಂದು ಶ್ರದ್ಧಾಪೂರ್ವಕವಾದ ವಿದಾಯವನ್ನು ನಾವು ಕೋರೋಣ.